2023ರ ಚುನಾವಣೆಯಲ್ಲಿ ಜೆಡಿಎಸ್ಸಿನ ಸೋಲಿನ ಹೊಣೆ ಹೊತ್ತು ಜೆಡಿಎಸ್ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೊರಬಂದ ಸಿಎಂ ಇಬ್ರಾಹಿಂ ಈಗ ನೂತನ ಪಕ್ಷವೊಂದನ್ನು ಕಟ್ಟಿದ್ದಾರೆ. ಆ ಪಕ್ಷದ ರಾಜ್ಯಾಧ್ಯಕ್ಷರಾಗಿಯೂ ಆಯ್ಕೆಯಾಗಿದ್ದಾರೆ. ಸಿಎಂ ಇಬ್ರಾಹಿಂರಿಂದ ಹೊಸ ಪಕ್ಷ ಉದಯ. ಪ್ರಾದೇಶಿಕ ಪಕ್ಷಗಳಿದಾವೆ ರಾಜ್ಯದಲ್ಲಿ. ಆ ಪ್ರಾದೇಶಿಕ ಪಕ್ಷಕ್ಕೆ ಟಕ್ಕರ್ ಕೊಡೋದಕ್ಕೆ ಇಬ್ರಾಹಿಂನವರು ಅಖಾಡಕ್ಕಿಳಿದ್ರ. ನವ ಕರ್ನಾಟಕ ನಿರ್ಮಾಣ ಆಂದೋಲನ ಪಕ್ಷ ಅಸ್ತಿತ್ವಕ್ಕೆ ತರುವ ಪ್ರಯತ್ನದಲ್ಲಿ ಸಫಲ. ರೈತ ಸಂಘಟನೆಗಳಿಂದಲೂ ಸಿಎಂ ಪಕ್ಷಕ್ಕೆ ಭಾರಿ ಬೆಂಬಲ. ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತು ಸಿಎಂ ಇಬ್ರಾಹಿಂರಿಂದ ಹೊಸ ಪಕ್ಷ ಘೋಷಣೆ. ಹೊಸ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಸಿಎಂ ಇಬ್ರಾಹಿಂ ಆಯ್ಕೆಯಾಗಿದ್ದಾರೆ. ಕಾರ್ಯಾಧ್ಯಕ್ಷರಾಗಿ ಚಂದ್ರಶೇಖರ್ ಆಯ್ಕೆ ಅನ್ನೋ ವಿಚಾರ ಜೊತೆಗೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಪಕ್ಷ ಎಂದು ಘೋಷಣೆ. ಮುಂಬರುವ ಚುನಾವಣೆಗೆ ಈಗಿನಿಂದಲೇ ಭರದ ಸಿದ್ಧತೆ. ಈಗಿನಿಂದಲೇ ಸಿಎಂ ಇಬ್ರಾಹಿಂರಿಂದ ಹೊಸ ಪಕ್ಷ ಉದಯ. ಮುಂದೇನೇನಾಗುತ್ತೋ ಪ್ರಾದೇಶಿಕ ಪಕ್ಷಕ್ಕೆ ಟಕ್ಕರ್ ಕೊಡೋದಕ್ಕೆ ಇಬ್ರಾಹಿಂ ಅಖಾಡ. ರಾಜ್ಯದಲ್ಲಿ ಅನೇಕ ಪಕ್ಷಗಳು ಬಂದು ಹೋದವು. ಒಂದಷ್ಟು ಪಕ್ಷ ಬಂತು, ಮುಳುಗಡೆಯಾಯಿತು. ಇನ್ನೊಂದಷ್ಟು ಪಕ್ಷಗಳು ಬಂತು, ಠೇವಣಿ ಪಡೆಯದೆ ಅದು ಅಲ್ಲಿಂದಲ್ಲಿಗೆ ನಿಶಬ್ದ ಆಯಿತು. ವಾಟಾಳ್ ನಾಗರಾಜರ ವಾಟಾಳ್ ಪಕ್ಷ ಅದು ಒಂದು ಹಂತಕ್ಕೆ ರಾಜ್ಯದಲ್ಲಿ ಬೇರೂರಿದೆ. ಜನಾರ್ದನ ರೆಡ್ಡಿ, ಗಾಲಿ ಜನಾರ್ದನ ರೆಡ್ಡಿ ಅದೇ ಹೊಸ ಪಕ್ಷದಿಂದ ಶಾಸಕರಾಗಿ ಆಯ್ಕೆಯಾದವರು. ಅವರ ಪಕ್ಷ BS ಯಡಿಯೂರಪ್ಪ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಅವರು ಕೂಡ ಬಿಜೆಪಿಯಿಂದ ಹೊರಬಂದು ಒಂದು ಹೊಸ ಪಕ್ಷವನ್ನು ಉದಯ ಮಾಡಿದ್ರು. ಆ ಪಕ್ಷಕ್ಕೆ ಶೋಭಾ ಕರಂದ್ಲಾಜೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಅದರ ಅರ್ಥ ಬೆನ್ನೆಲುಬು ಯಡಿಯೂರಪ್ಪನವರಿಗಲ್ಲ, ಒಂದರ್ಥದಲ್ಲಿ ಆ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡ್ರು. ಅದಾದ ನಂತರ ಆ ಪಕ್ಷವು ನಿಶಬ್ದ ಆಯಿತು, ಮತ್ತೆ ಅವರು ಗರ್ವಾಪ್ಸಿ ಆದರು. ಈಗ JDS ಪಕ್ಷವೆಂಬ ಪ್ರಾದೇಶಿಕ ಬಲಿಷ್ಠ ಪಕ್ಷದಿಂದ ಹೊರಬಂದು ಎಡಪಂಥೀಯ ಪಕ್ಷಗಳಿಗೂ ಸೇರಿಕೊಳ್ಳದೆ ಸಿಎಂ ಇಬ್ರಾಹಿಮರಿಗೆ ನಾನಾ ತರಹದ ಆಯ್ಕೆಗಳಿತ್ತು ರಾಜ್ಯದಲ್ಲಿ. ಅಸದುದ್ದೀನ್ ಓವೈಸಿ ಎಂಬ ಮುಸ್ಲಿಂ ನಾಯಕನ ನೇತೃತ್ವದಲ್ಲಿರುವ ಒಂದು ಪಕ್ಷಕ್ಕೂ ಸೇರಿಕೊಳ್ಳಬಹುದಾಗಿತ್ತು. ಆದರೆ ಆ ಪಕ್ಷ ಒಂದು ಸಮುದಾಯ ಅಥವಾ ಒಂದು ಪ್ರತ್ಯೇಕವಾದ ಸಿದ್ಧಾಂತದ ಅಡಿಯಲ್ಲಿ ಕಾರ್ಯಾಚರಿಸ್ತಾ ಇರೋದ್ರಿಂದ ಆ ತರಹದ ಪಕ್ಷಕ್ಕೆ ನಾನು ಹೋಗೋದಿಲ್ಲ. ಇನ್ನು ಅಲ್ಪಸಂಖ್ಯಾತ ಮತ್ತು ಅಹಿಂದ ಸಮುದಾಯಕ್ಕೆ ಡಿಪೆಂಡ್ ಆಗಿ ನಿಂತಿರ್ತಕ್ಕಂತಹ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಅರ್ಥಾತ್ SDPI ಅನ್ನುವಂತಹ ಪಕ್ಷವೂ ಕೂಡ ಇತ್ತು. ಅದಕ್ಕೂ ಹೋಗಬಹುದಾಗಿತ್ತಲ್ಲ ಇಬ್ರಾಹಿಂ ಅಂತ ಕೇಳಿದ್ರೆ ಅದರ ಸಿದ್ಧಾಂತ ಮತ್ತು ಅದರ ಪ್ರತ್ಯೇಕವಾದಂತಹ ವಾದ ಸಿಎಂ ಇಬ್ರಾಹಿಂ ರವರಿಗೆ ಇರಿಸು ಮುರಿಸು ಉಂಟು ಮಾಡಿರಬಹುದು. ಅದು ಸಿಎಂ ಇಬ್ರಾಹಿಮರ ಬೆಂಬಲಿಗರ ವಾದ. ಅದು ಬಿಟ್ಟರೆ ಸಿಎಂ ಇಬ್ರಾಹಿಂ ರವರಿಗೆ ಪರ್ಯಾಯ ಮಾರ್ಗಗಳಿರಲಿಲ್ವಾ ಅಂತ ಕೇಳಿದ್ರೆ ಇತ್ತು. JDS ಪಕ್ಷಕ್ಕೆ ಗರ್ವಾಪ್ಸಿ ಆಗಬಹುದಾಗಿತ್ತಲ್ಲ, ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ 17 ಸ್ಥಾನಕ್ಕೆ ಇಳಿಸಿದ ಒಬ್ಬ ರಾಜ್ಯಾಧ್ಯಕ್ಷ JDSನಲ್ಲಿದ್ದರೆ ಅದು ಸಿಎಂ ಇಬ್ರಾಹಿಂನವರು ಮಾತ್ರ ಅನ್ನೋ ಅರ್ಥಕ್ಕೆ JDS ಬಂಗಲೆಯಲ್ಲಿ ಚರ್ಚೆ ಆಗೋದಕ್ಕೆ ಶುರುವಾಯಿತು. JDS ಪಕ್ಷದಿಂದ ಕುಮಾರಸ್ವಾಮಿ ಆಗಿರಲಿ, HD ದೇವೇಗೌಡರ ಆಗಿರಲಿ, HD ರೇವಣ್ಣ ಆಗಿರಲಿ, ಯಾರೂ ಕೂಡ ಪಕ್ಷದಿಂದ ಹೊರಹಾಕಲಿಲ್ಲ ಸಿಎಂ ಇಬ್ರಾಹಿಂ ರವರನ್ನ. ಪಕ್ಷ ಸೋತ ನಂತರವೂ ರಾಜ್ಯಾಧ್ಯಕ್ಷರಾಗಿ 27 ದಿವಸಗಳ ಕಾಲ ಸಿಎಂ ಇಬ್ರಾಹಿಂ ರವರೇ ಚಾಲ್ತಿಯಲ್ಲಿದ್ದರು. ಆದರೆ ಪಕ್ಷವನ್ನು ತ್ಯಜಿಸಿದವರು ಯಾರು? ಸಿಎಂ ಇಬ್ರಾಹಿಂನವರೇ. ಕುಮಾರಸ್ವಾಮಿ ಅವರು ನನ್ನನ್ನು ಕೇಳದೆ, ನನ್ನಲ್ಲಿ ಅಭಿಪ್ರಾಯವನ್ನು ಪ್ರಕಟಿಸದೆ, ನನ್ನಲ್ಲಿ ಅಭಿಪ್ರಾಯವನ್ನು ಸಂಗ್ರಹ ಮಾಡದೆ ಏಕಾಏಕಿ ಬಿಜೆಪಿ ಎನ್ನುವಂತಹ ಕೋಮುವಾದಿ ಪಕ್ಷದ ಜೊತೆ ಮೈತ್ರಿ ಮಾಡಿಕೊಂಡರೆಂಬ ಒಂದೇ ಒಂದು ಕಾರಣವನ್ನು ಮುಂದಿಟ್ಟುಕೊಂಡು ಪಕ್ಷವನ್ನು ಬಹಿರಂಗವಾಗಿ ತ್ಯಜಿಸಿ ಹೊರಬಂದರು ಸಿಎಂ ಇಬ್ರಾಹಿಂ. ಅದಾದ ನಂತರ ಅವರ ರಾಜಕೀಯ ಹೆಜ್ಜೆಗಳು ಸಾಕಷ್ಟು ಚರ್ಚೆಗೂ ಕೂಡ ಕಾರಣವಾಯಿತು. ಅದಾದ ನಂತರ ಈಗ ಕೋಡಿಹಳ್ಳಿ ಚಂದ್ರಶೇಖರ್ ಮತ್ತು ಸಿಎಂ ಇಬ್ರಾಹಿಂರ ನೇತೃತ್ವದಲ್ಲೊಂದು ಹೊಸ ಪಕ್ಷ ಉದಯವಾಗಿದೆ. ಆ ಪಕ್ಷದ ಹೆಸರು ನಾವು ಹೇಳಿದಂತೆ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಪಕ್ಷ ಎನ್ನುವ ಹೆಸರಿನಲ್ಲಿ ಈಗಾಗಲೇ ಚುನಾವಣಾ ಆಯೋಗದಲ್ಲಿ ರಿಜಿಸ್ಟ್ರೇಷನ್ ಕೂಡ ಆಗಿರ್ಬೋದು. ಆಗದಲ್ಲೇ ಇದ್ದರೆ ಅದು ಅಸ್ತಿತ್ವ ಅಥವಾ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅವೆಲ್ಲ ಪ್ರಾಸೆಸ್ಗಳನ್ನು ಮುಗಿಸಿರಲೂಬಹುದು ಅಂದಾಜು. ಇನ್ನು ರಾಜ್ಯದಲ್ಲಿ ನವ ಕರ್ನಾಟಕ ನಿರ್ಮಾಣ ಆಂದೋಲನ ಎನ್ನುವ ರಾಜಕೀಯ ಪಕ್ಷ ಉದಯವಾಗಿದ್ದು JDS ಎನ್ನುವ ಪ್ರಾದೇಶಿಕ ಪಕ್ಷದಂತೆ ಅಥವಾ ಆ ಪಕ್ಷಕ್ಕೆ ಸವಾಲೆಸೆಯುವಂತೆ
ರೈತ ಸಂಘದ ಅಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಸೇರಿ ಈ ಪಕ್ಷದ ಸ್ಥಾಪನೆ ಎಂದು ಹೇಳಲಾಗ್ತಿದೆ. ಇನ್ನು ಈ ಕುರಿತು ನಿನ್ನೆ ದಿನ ಅವರು ಅಧಿಕೃತವಾದಂಥ ಪ್ರೆಸ್ ಮೀಟನ್ನು ಕರೆದಿದ್ರು. ಅದರಲ್ಲಿ ಕೋಡಿಹಳ್ಳಿ ಚಂದ್ರಶೇಖರ್ ಭಾಗವಹಿಸಿದ್ರು. ರೈತ ಸಂಘದ ಸಮತಾ ಸೈನಿಕ ದಳ ಇತ್ತು, ಇನ್ನು ಟಿಪ್ಪು ಕ್ರಾಂತಿ ಸೇನೆ ಇತ್ತು, ಬಹುಜನ ಸಂಘರ್ಷ ಸಮಿತಿ ಸೇರಿ ವಿವಿಧ ಚಳವಳಿಗಾರರು ಒಮ್ಮತದಿಂದ ಸ್ಥಾಪಿಸಿದ ಪ್ರಾದೇಶಿಕ ಪಕ್ಷದ ಪದಾಧಿಕಾರಿಗಳ ತಾತ್ಕಾಲಿಕ ಪಟ್ಟಿ ಬಿಡುಗಡೆಗೊಳಿಸಿದ್ದಾರೆ. ಅದರಲ್ಲಿ ಇನ್ನು ಪರಿಷ್ಕರಣೆಗಳೆಲ್ಲ ಆಗಬಹುದು, ಅರ್ಥಾತ್ ತಿದ್ದುಪಡಿಗಳಾಗಬಹುದು. ಪದಾಧಿಕಾರಿಗಳನ್ನು ನೂತನವಾಗಿ ಈಗಾಗಲೇ ಸೆಲೆಕ್ಟ್ ಮಾಡಿರುವಂತಹ ಪದಾಧಿಕಾರಿಗಳ ಸಂಖ್ಯೆಯಲ್ಲಿ ಏರಿಳಿತ ಕಾಣಬಹುದು ಅಥವಾ ಅವರ ಸ್ಥಾನ ಪಲ್ಲಟಗಳು ಆಗೋ ಸಾಧ್ಯತೆಗಳಿದ್ದಾವೆ. ಇದು ಪ್ರತಿ ನೂತನ ಪಕ್ಷದಲ್ಲಿ ನಡೆಯುವಂತಹ ಸ್ವಾಭಾವಿಕ ಪ್ರಕ್ರಿಯೆ. ಇನ್ನು ರಾಜ್ಯಾಧ್ಯಕ್ಷರಾಗಿ ಕೇಂದ್ರದ ಮಾಜಿ ಸಚಿವರಾಗಿರುವ ಸಿಎಂ ಇಬ್ರಾಹಿಂರವರು ಆಯ್ಕೆಯಾದರೆ ಕಾರ್ಯಾಧ್ಯಕ್ಷರಾಗಿ ಕೋಡಿಹಳ್ಳಿ ಚಂದ್ರಶೇಖರ್, ಉಪಾಧ್ಯಕ್ಷರಾಗಿ ಡಾಕ್ಟರ್ ಎನ್ ಮೂರ್ತಿ, ಇನ್ನು ಡಾಕ್ಟರ್ ಆರ್ ಮೋಹನ್ ರಾಜ್, ಯೂನಸ್ ಖಾನ್, ಭಕ್ತರಹಳ್ಳಿ ಭೈರೇಗೌಡರು, ಡಾಕ್ಟರ್ ಪಿ ಮೂರ್ತಿ, ಬಿಆರ್ ಭಾಸ್ಕರ್ ಪ್ರಸಾದ್ ಆಯ್ಕೆಯಾಗಿದ್ದಾರೆ. ಇನ್ನು ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಎಂ ಗೋಪಿನಾಥ್ ರಾಜ್ಯ ಕಾರ್ಯದರ್ಶಿಯನ್ನಾಗಿ ಅಡ್ವೊಕೇಟ್ ಕೆಎಂ ರಿಜಲ್ದಾರ್ ರಾಧಾಕೃಷ್ಣ ಅವರನ್ನು ಆಯ್ಕೆ ಮಾಡಲಾಗಿದೆ ಎಂದು ಅಧಿಕೃತವಾಗಿ ಅವರೇ ಪ್ರಕಟಿಸಿಕೊಂಡಿದ್ದಾರೆ. ಹಾಗಾದರೆ ಸಿಎಂ ಇಬ್ರಾಹಿಂ ಎನ್ನುವ ಒಬ್ಬ ರಾಜಕಾರಣಿ ಒಂದು ಪ್ರಾದೇಶಿಕ ನಿರ್ಮಾತೃವಾಗಿ ಈ ರಾಜ್ಯದಲ್ಲಿರ್ತಕ್ಕಂತಹ ಒಂದು ದೇಶೀಯ ಪ್ರಾದೇಶಿಕ ಪಕ್ಷಕ್ಕೆ ಟಕ್ಕರ್ ಕೊಡೋದಕ್ಕೆ ಸಾಧ್ಯನಾ? ಅದು ಟಕ್ಕರ್ ಕೊಡೋದಕ್ಕೆ ಎಷ್ಟು ವರ್ಷ ಬೇಕಾದೀತು? ಒಂದು 10 ವರ್ಷದಲ್ಲಿ ಈ ಪಕ್ಷ ಒಂದು ಅಸ್ತಿತ್ವವನ್ನು ಉಳಿಸಿಕೊಳ್ಳುತ್ತಾ? ಇವೆಲ್ಲ ಸಾಕಷ್ಟು ಪ್ರಶ್ನೆಗಳು ಕೂಡ ರಾಜ್ಯದ ಜನರನ್ನು ಕಾಡುತ್ತೆ. ಹಾಗಾದರೆ ಸಿಎಂ ಇಬ್ರಾಹಿಂರಾವ್ ಹೊಸ ಪಕ್ಷ ಅಥವಾ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ನೇತೃತ್ವದ ಈ ಪಕ್ಷ ಎಷ್ಟರ ಮಟ್ಟಿಗೆ ಪ್ರಾದೇಶಿಕ ಪಕ್ಷಗಳಿಗೆ ಟಕ್ಕರ್ ಕೊಡೋದಕ್ಕೆ ಸಾಧ್ಯ ಎನ್ನುವಂತಹ ವಿಚಾರದಲ್ಲೂ ಕೂಡ ಚರ್ಚೆಗಳು ಶುರುವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.